ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಅಂಬುಜಾ ವ್ಲಾಗ್. ನಾನಿವತ್ತು ನಿಮಗೆ ಚಿಕನ್ ಮಸಾಲ ಹೇಗೆ ಇನ್ಸ್ಟೆಂಟಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು 1 kg ಚಿಕನ್ಗೆ ಈ ಥರ 2 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 6 to 7 ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ. ಎಲ್ಲನೂ ಕಟ್ ಮಾಡಿ ನಾನು ಒಂದು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊತೀನಿ. ಹಾಗೆ 2 ಟೊಮೆಟೊನೂ ಕೂಡ ತೊಗೊಂಡಿದ್ದೀನಿ. ಈ ಟೊಮೆಟೊ ಮೇನ್ ಇಂಪಾರ್ಟೆಂಟ್ ಇದಕ್ಕೆ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಹಾಗೂ ಪುದೀನಾನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಸ್ವಲ್ಪ ಆಯಿಲ್ನ ಹಾಕಿ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕಿ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಸುಂಡಿದ ಮೇಲೆ ನಾವೆಲ್ಲನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀರು ಸುಂಡಲಿಕ್ಕೆ ಅಂತೇಳಿ ಫಸ್ಟೇ ನಾನು ಉಪ್ಪನ್ನ ಹಾಕ್ತೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಸುಂಡಿದ ನಂತರ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಸಂಬಾರ ಪುಡಿ ಹಾಗೆ ಖಾರದ ಪುಡಿನ ನಾವು ಹಾಕ್ಕೊಂಡು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಐಟಮ್ಗಳನ್ನ, ಅಂದರೆ ಈರುಳ್ಳಿ ಆ್ಯಂಡ್ ಟೊಮ್ಯಾಟೊ, ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ, ಪುದೀನ ಇದನ್ನು ಹಾಕ್ಕೊಬೇಕು. ಅಂದರೆ ಕೊತ್ತಂಬರಿ 1 ಹಿಡಿ ಹಾಕ್ಕೊಂಡ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಪುದೀನ ಇರಬೇಕು. ಇದಕ್ಕೆ ನಾನು ಮೊದಲು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಏಕೆಂದರೆ ಹಸಿರು ಮೆಣಸಿನ್ಕಾಯಿದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಬೇಕು. ನಂತರ ಇದಕ್ಕೆ ಈರುಳ್ಳಿನ ನಾವು ಹಾಕ್ಕೊಬೇಕಾಗುತ್ತೆ. ಹಾಗಾಗಿ ನಾನು ಈ ಹಸಿರು ಮೆಣಸಿನ್ಕಾಯಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಸುಂಡ ತನಕ ಸ್ವಲ್ಪ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಸುಂಡದ ನಂತರ ನಾವು ಟೊಮೆಟೊನ ಹಾಕೋಬೇಕಾಗತ್ತೆ. ನಾವು ಒಂದೊಂದನ್ನು ಹಾಕಿದ ನಂತರ ಈರುಳ್ಳಿ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ನಾವೆಲ್ಲನೂ ಒಂದೊಂದಾಗಿ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯೋಕ್ಕೆ ಬಿಡಬೇಕು ಸ್ವಲ್ಪ. ಹಾಗೆ ನಾವು ಟೊಮೆಟೊನ ಹಾಕಿದ ನಂತರ ಸ್ವಲ್ಪ ಹೊತ್ತು ಬೇಯೋಕ್ಕಿಟ್ಟು ಅದಾದಮೇಲೆ ನಾನು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊತೀನಿ. ಯಾಕಂದರೆ ಚಿಕನ್ ಮಸಾಲ ಪೌಡರ್ ಇದು ಬೇಕಂದರೆ ಹಾಕೊಬೋದು, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಏಕೆಂದರೆ ನಾವು ಎಲ್ಲ ಮಸಾಲನೂ ಆಲ್ರೆಡಿ ಹಾಕಿರ್ತೀವಿ. ಸೊ ಹಾಗಾಗಿ ಸ್ಕಿಪ್ ಮಾಡ್ಬೋದು. ನಾನು ಮಾತ್ರ ತೇಜು ಚಿಕನ್ ಮಸಾಲಾನ ಹಾಕ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕಿದ ನಂತರ ಪುದೀನೂ ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಥರ ಕೊತ್ತಂಬರಿ ಪುದೀನ ಹಾಕೋದ್ರಿಂದ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವೇನು ರುಬ್ಬಿ ಮಾಡೋವಂಥದ್ದೇನು ಇರಲ್ಲ. ಹಾಗಾಗಿ ಬ್ಯಾಚುಲರ್ಸು ಕೂಡ ಇದನ್ನು ಮಾಡ್ಬೋದು, ತುಂಬ ಈಸಿ ಇರುತ್ತೆ. ಇದಕ್ಕೆ ನಾನು ಅರ್ಧ ಪಾಲು ನಿಂಬೆ ಹಣ್ಣು ಕೂಡ ಹಿಂಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹುಳಿ, ಖಾರ, ಉಪ್ಪು ಎಲ್ಲ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಕರವಾದ ಇನ್ಸ್ಟೆಂಟ್ ಚಿಕನ್ ಮಸಾಲ ರೆಡಿ ಆಯಿತು. ಥ್ಯಾಂಕ್ ಯು.